ಹರಿ ಓಂ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಕಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಇವತ್ತು ಗೋರೆಗಾಂವ್ ಕನ್ನಡ ಸಂಘದ ವತಿಯಿಂದ ಮಹಿಳಾ ವಿಭಾಗದ ವತಿಯಿಂದ ನಡೆಯುವ ಈ ಕಾರ್ಯಕ್ರಮಕ್ಕೆ ನಾನು ಬಂದದ್ದು ನನ್ನ ಭಾಗ್ಯ. ಯಾಕೆ ಅಂತ ಹೇಳ್ಕೊಂತಂದ್ರೆ, ನಮ್ಮ ಸನಾತನ ಧರ್ಮ, ನಮ್ಮ ಭಾರತೀಯ ವೈದಿಕ ಧರ್ಮ, ನಮ್ಮ ಭಾರತೀಯ ಸಿದ್ಧಾಂತ ಉಳಿದದ್ದು ಹೆಣ್ಣು ಮಕ್ಕಳಿಂದ. ಇದು ಕೇವಲ ಅತಿಶಯೋಕ್ತಿ ಅಲ್ಲ. ಗಂಡಸರು ಗಳಿಸೋದಕ್ಕೋಸ್ಕರ ಊರೂರು ತಿರುಗಾಡ್ತಾ ಇದ್ದರು. ಆದ್ದರಿಂದಾಗಿ ಕೆಲವು ವಿದ್ವಾಂಸರು, ಕೆಲವು ಇತ್ಯಾದಿಗಳು ಕಾರ್ಯವನ್ನು ಮಾಡ್ತಾ ಇದ್ದರೂ ಕೂಡ ಮನೆ ಮನೆಯಲ್ಲಿ ಧರ್ಮವನ್ನ ಸಂರಕ್ಷಣೆ ಮಾಡಿಕೊಂಡು ಬಂದವರು ಇಲ್ಲಿ ಇರ್ತಕ್ಕಂಥ ನೀವೆಲ್ಲ ಹೆಣ್ಮಕ್ಳು. ಇದಕ್ಕೆ ಸಾಕ್ಷಿ ಅಂತ ಅಂತಂದ್ರೆ ಪುರಂದರದಾಸರೇ ಸಾಕ್ಷಿ. ಪುರಂದರದಾಸರು ದಾಸರಾಗಬೇಕಾಗಿದ್ದರೆ ಅವರ ಹೆಂಡತಿಯೇ ಕಾರಣ. ಪುರಂದರದಾಸರ ಚರಿತ್ರೆ ನಿಮಗೆಲ್ಲರಿಗೂ ಗೊತ್ತಿದೆ. ಸರ್ವಸಾಮಾನ್ಯವಾಗಿ ನಾವು ವೇದಾಂತ ಹೇಳುವಾಗ ಅಥವಾ ತತ್ವಜ್ಞಾನ ಹೇಳುವಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಸಂದರ್ಭವನ್ನು ಹೇಳುವಾಗ ಒಂದು ಮಾತನ್ನು ಹೇಳ್ತೇವೆ: ಭೋಗ ಸಂಸ್ಕೃತಿ ಬೇಡ, ತ್ಯಾಗ ಸಂಸ್ಕೃತಿಯನ್ನು ಇಟ್ಟುಕೊಳ್ಳಿ. ಯಾಕೆಂತಂದ್ರೆ ಮನುಷ್ಯ ಜನ್ಮ ಬಂದದ್ದೇ ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ. ಭಗವಂತ 84 ಲಕ್ಷ ತರಹದ ಶರೀರಗಳನ್ನು ರಚಿಸಿದ್ದಾನೆ. ಅದಕ್ಕೆ 84 ಲಕ್ಷ ಯೋನಿ ಅಂತ ನಾವು ಕರೀತೇವೆ. ಆದರೆ ಈ 84 ಲಕ್ಷ ಯೋನಿಯಲ್ಲಿ ಒಂದೇ ಒಂದು ಜನ್ಮ ಈ ರೀತಿಯಾಗಿದೆ. ಯಾವ ಜನ್ಮದಲ್ಲಿ ನಾವು ಯಾವುದು ಸರಿ, ಯಾವುದು ತಪ್ಪು ಅನ್ನುವ ವಿವೇಕ ಇಟ್ಟುಕೊಳ್ಳುವ ಬುದ್ಧಿ ಇದ್ದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮ ಅತಿ ದುರ್ಲಭವಾಗಿರ್ತಕ್ಕಂಥ. ಮತ್ತೆ ಈ ಜನ್ಮ ವಾಪಸ್ ಬರಬೇಕಾಗಿದ್ದಾರೆ. ಮತ್ತೆ 83,99,999 ಜನ್ಮ ದಾಟಿ, ಆ ಲೈನ್ ದಾಟಿ ಮತ್ತೆ ಪುನಃ ಇಲ್ಲಿಗೆ ಬರಬೇಕಾಗುತ್ತೆ. ಇರುವ ನಮ್ಮ ಆಯುಷ್ಯದ ಸೀಮೆಯೂ ಕೂಡ ಬಹಳ ಕಡಿಮೆ. ಹಾಗೆ 120 ವರ್ಷ ಮಾನವನಿಗೆ ದೇವರು ಕೊಟ್ಟಿದ್ದರೂ ಕೂಡ ನಾವು ನಮ್ಮ ತಪ್ಪುಗಳಿಂದಾಗಿ, ಶಾಸ್ತ್ರದ ನಿಯಮಗಳನ್ನು ಬಿಟ್ಟದ್ದರಿಂದಾಗಿ ಅತಿ ಭೋಗ, ಅತಿ ಆಸೆ, ಅತಿಯಾದ ಆಲಸ್ಯ ಇತ್ಯಾದಿಗಳಿಂದ ನಮ್ಮ ಆಯುಷ್ಯ ನಾವು ಕಡಿಮೆ ಮಾಡ್ಕೊಳ್ತೇವೆ. ಹಾಗಾದ್ರೆ ನಮ್ಮ ಉದ್ದೇಶ ಏನು? ಸರ್ವಸಾಮಾನ್ಯವಾಗಿ ಇವತ್ತು ನಮ್ಮ ಉದ್ದೇಶ ಅಂದ್ರೆ, ಯಾರಿಗೆ ಧರ್ಮದ ಬಗ್ಗೆ ಗೊತ್ತಿಲ್ಲ ಅಥವಾ ಸಿದ್ಧಾಂತದ ಬಗ್ಗೆ ಗೊತ್ತಿಲ್ಲ, ಯಾವುದೋ ಒಂದು ಎಜುಕೇಶನ್ ಶಾಲೆಯಲ್ಲಿ, ಕಾಲೇಜಲ್ಲಿ ಕಲಿಬೇಕು, ಯಾವುದೋ ಒಂದು ನೌಕರಿ ಮಾಡಬೇಕು, ಹಣ ಗಳಿಸಬೇಕು, ಹೆಂಡತಿ ಮಕ್ಕಳನ್ನ ಪರಿಪಾಲನೆ ಮಾಡಬೇಕು, ಒಂದು ದಿವಸ ರಿಟೈರ್ ಆಗಿ ಒಂದು ದಿವಸ ಹೊರಟೋಗ್ಬೇಕು. ಇಷ್ಟಕ್ಕೋಸ್ಕರವೇ ಮನುಷ್ಯ ಜನ್ಮ ಬಂದದ್ದೇ ಇಲ್ಲ. ಮನುಷ್ಯ ಜನ್ಮ ಬಂದದ್ದು ಈ ಏನು ಪುನಃ ದುಃಖದ ಕಷ್ಟಗಳ ಒಂದು ಸರಣಿ ಏನಿದೆ, ಅದಕ್ಕೆ ಆದಿಶಂಕರಾಚಾರ್ಯರು ಹೇಳಿದಂತೆ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶರಣಂ ಶಯನಂ. ಮತ್ತೆ ಹುಟ್ಟು, ಮತ್ತೆ ತಾಯಿ, ಮತ್ತೆ ತಾಯಿಯ ಗರ್ಭದಲ್ಲಿ ಬಾ, ಮತ್ತೆ ದುಃಖ ಅನುಭವಿಸು, ಮತ್ತೆ ಬಾಲ್ಯದ ದುಃಖ ಅನುಭವಿಸು, ಮತ್ತೆ ಸಂಸಾರ ನಡೆಸುವಾಗ ಕಷ್ಟಗಳನ್ನು ಅನುಭವಿಸು, ಒಂದು ದಿವಸ ಸತ್ತು ಹೋಗು. ಹಾಗಾದ್ರೆ ದೇವರು ನಮಗೆ ಕೊಟ್ಟ ಬುದ್ಧಿಯ ಉಪಯೋಗವೇನು? ಕೇವಲ ಹೊಟ್ಟೆ ತುಂಬಿಸಿಕೊಳ್ಳೋದು ನಮ್ಮ ಬುದ್ಧಿಯ ಉಪಯೋಗವೇ? ಪ್ರಾಣಿಗಳು ಹೊಟ್ಟೆ ತುಂಬಿಸ್ಕೊಳ್ತೇವೆ,
ಪಶುಗಳು ಕೂಡ ತನ್ನ ಹೊಟ್ಟೆಯನ್ನು ತುಂಬಿಸ್ಕೊಳ್ತೇವೆ. ಆಲಸ್ಯ ಏನಿದ್ರೆ ಪ್ರಾಣಿಗಳಿಗೂ ಇದೆ. ಮಕ್ಕಳನ್ನು ಪಡೆಯುವ ಸಾಮರ್ಥ್ಯ ಪ್ರಾಣಿಗಳಿಗೂ ಇದೆ. ಆಲಸ್ಯ ಆಹಾರ ನಿದ್ರಾ ಭಯಮೈತು ನಮ್ಜ. ನಮಗೂ ಪ್ರಾಣಿಗೂ ಬಹಳ ಅಂತರ ಇಲ್ಲ, ಆದರೆ ಒಂದೇ ಒಂದು ಅಂತರ ಇದೆ. ದೇವರು ನಮಗೆ ವಿವೇಕ ಶಕ್ತಿ ಕೊಟ್ಟಿದ್ದಾನೆ, ಯಾವುದು ಸರಿ ಯಾವುದು ತಪ್ಪು. ಅದಕ್ಕೋಸ್ಕರ ಭಾಗವತದಲ್ಲಿ ಬ್ರಹ್ಮದೇವರು ಸೃಷ್ಟಿ ಮಾಡಿದ ಕ್ರಮವನ್ನು ವಿಚಾರ ಮಾಡ್ತಾರೆ. ಒಂದು ಮಾತನ್ನು ಹೇಳ್ತಾರೆ, ಬ್ರಹ್ಮದೇವರು ಎಲ್ಲ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದರು, ತೃಪ್ತಿಯಾಗಲಿಲ್ಲ. ಯಾಕೆ? ಎಲ್ಲ ಪ್ರಾಣಿಗಳು ಪರಾವಲಂಬಿಗಳು. ತಮಗೋಸ್ಕರ ತಾವೇ ಉಳಿ ತಾವೇ ಧಾನ್ಯವನ್ನು ಹುಟ್ಟಿಸಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ತಕ್ಕಂತಹ ಒಂದೇ ಒಂದು ಕಾರ್ಯ ಮನುಷ್ಯನ ಮಾತ್ರ ಮಾಡ್ತಾನೆ, ಉಳಿದ ಯಾವ ಪ್ರಾಣಿಗಳು ಮಾಡುವುದಿಲ್ಲ. ಬ್ರಹ್ಮದೇವರಿಗೆ ಅಸಮಾಧಾನವಾಯಿತು. ಕೊನೆಗೆ ಅವರು ಮನುಷ್ಯನನ್ನು ಸೃಷ್ಟಿ ಮಾಡಿದರು. ಆಗ ಅವರಿಗೆ ಬಹಳ ಸಂತೋಷವಾಯಿತು. ಆಗ ಅವರು ಬ್ರಹ್ಮದೇವರು ಒಂದು ಉದ್ಗಾರ ತೆಗಿತಾರೆ, ಬ್ರಹ್ಮಾವಬೋಧ ದಿಶಣಂ ಮುದಂ ಆಪದೇವ. ಇದೊಂದು ಮನುಷ್ಯ ಜನ್ಮ ಈ ರೀತಿಯಾಗಿದೆ ಅಲ್ಲ, ಮನುಷ್ಯ ತಾನು ಕಷ್ಟವನ್ನು ಹೇಗೆ ದೂರ ಮಾಡಿಕೊಳ್ಬೇಕು, ದುಃಖವನ್ನು ಹೇಗೆ ದೂರ ಮಾಡಿಕೊಳ್ಬೇಕು, ಅದನ್ನು ವಿಚಾರ ಮಾಡಿ ಚಿಂತನೆ ಮಾಡಿ ಯಾವ ಕಾರಣದಿಂದ ನಾನು ಈ ಚಕ್ರದಿಂದ ಸುಖ ದುಃಖದ ಸೈಕಲ್ ಅಂತೇನಿದೆ, ಜನ್ಮ ಜನ್ಮಾಂತರದ ಈ ಏನು ಸೈಕಲ್ ಇದೆ, ಇದರಿಂದ ನಾನು ಹೊರಗೆ ಬೀಳಬೇಕು. ಇದನ್ನೇ ನಮ್ಮ ಭಾರತೀಯ ಋಷಿ ಮುನಿಗಳು ಚಿಂತನೆ ಮಾಡಿ ಅವರೊಂದು ಮಾರ್ಗ ತೋರಿಸಿದ್ರು. ಒಂದು ಮಾರ್ಗ ಇದೆ, ಅದಕ್ಕೆ ಮೋಕ್ಷ ಅಂತ ಕರೀತಾರೆ. ಮೋಕ್ಷ ಅಂತಂದ್ರೆ ಜನನ ಮರಣದ ಈ ಒಂದು ಚಕ್ರದಿಂದ ಹೊರಬೀಳುವುದು, ತನ್ನದೇ ಆದ ಒಂದು ಸುಖ, ಕೇವಲ ಸುಖ, ದುಃಖರಹಿತವಾದ ಸುಖ ಅನುಭವಿಸುವ ಒಂದು ಏನು ಒಂದು ಸ್ಥಾನ ಇದೆ, ಅದನ್ನು ಪಡೆಯುವುದೇ ಮನುಷ್ಯ ಜನ್ಮದ ಮುಖ್ಯ ಉದ್ದೇಶ. ಅದಕ್ಕೋಸ್ಕರವೇ ಪುರಂದರದಾಸರು ಹೇಳಿದರು, ಮಾನವ ಜನ್ಮ ಬಲು ದೊಡ್ಡದು, ಇದನ್ನು ಹಾಳು ಮಾಡಿಕೊಳ್ಳಬೇಡಿ ಉಚ್ಚಪ್ಪಗಳಿರ ಅಂತ. ಹಾಗಾದ್ರೆ ಮೋಕ್ಷ ಸಿಗುವುದು ಹೇಗೆ? ಮೋಕ್ಷ ಸಿಗುವುದು, ಮೋಕ್ಷವನ್ನು ಕೊಡ್ತಕ್ಕಂಥ ಅಧಿಕಾರ ಇರುವುದು ಭಗವಂತನ ಕೈಯಲ್ಲಿ. ಯಾಕೆ? ಸೃಷ್ಟಿ ಮಾಡಿದವನು ಅವನೇ, ನಮ್ಮನ್ನು ರಕ್ಷಣೆ ಮಾಡ್ತಾ ಇರ್ತಕ್ಕಂಥವನು ಅವನೇ, ನಮಗೆ ಶರೀರ ಕೊಟ್ಟವನು ಅವನೇ, ನಮಗೆ ಪ್ರಾಣವಾಯು ಕೊಟ್ಟವನು ಅವನೇ, ನಮಗೆ ಮಳೆ ಕೊಡತಕ್ಕಂಥವನು ಅವನೇ. ಎಲ್ಲವನ್ನೂ ಕೊಟ್ಟು ಪರಮಾತ್ಮ ಹೇಳ್ತಾನೆ. ಇಲ್ಲದೇ ಇದ್ರೆ ನಾವು ಯಾವುದನ್ನು ಮಾಡ್ಕೊಳಕ್ಕಾಗ್ತದೆ? ಗ್ರಾವಿಟೇಷನ್ ಶಕ್ತಿ ಇಲ್ಲದೆ ಇದ್ರೆ ಕೂತ್ಕೊಳ್ಳಿಕ್ಕಾಗ್ತಿತ್ತ? ಅಥವಾ ನಾವೇ ಮನೆಯಲ್ಲಿ ಹೆಚ್ಚಿಟ್ಟು ಹೈಡ್ರೋಜನ್ ಆಕ್ಸಿಜನ್ ಮಿಕ್ಸ್ ಮಾಡಿಕೊಂಡು ನೀರನ್ನು ತಯಾರು ಮಾಡ್ಕೊಳ್ಳಿಕ್ಕಾಗ್ತಿತ್ತ? ನಾವೇ ಆಕ್ಸಿಜನ್ನ ರೇಷನ್ಗೆ ನಿಲ್ಲುವಂತೆ ನಾಳೆ ಅಂಗಡಿ ಎದುರು ನಿಂತು ಆಕ್ಸಿಜನ್ ಪಡೆಯುವ ಪರಿಸ್ಥಿತಿ ಇದ್ರೆ ನಮ್ಮ ನಂಬರ್ ಹೋರಾಟದಲ್ಲಿ ಹೊರಟೋಗ್ಬೇಕು. ಆದರೆ ಭಗವಂತ ನಮಗೆ ಎಲ್ಲವನ್ನು ಕೊಟ್ಟಿದ್ದಾನೆ. ಎಲ್ಲವನ್ನು ಕೊಟ್ಟು ಅದರ ಜೊತೆಯಲ್ಲಿ ಬುದ್ಧಿಯನ್ನು ಕೊಟ್ಟು ಹೇಳ್ತಾನೆ, ನೀವೇನ್ ಮಾಡಬೇಡಿ, ನಿಮ್ಮ ಕರ್ತವ್ಯ ಮಾಡಿ. ಕರ್ತವ್ಯವನ್ನು ನಿರ್ವಹಿಸುತ್ತಾರೆ. ಯಾಕೆ? ಪ್ರತಿಯೊಬ್ಬರಿಗೂ ಕರ್ತವ್ಯ ಇದೆ. ಶಿಕ್ಷಕನಿಗೆ ಕರ್ತವ್ಯ ಇದೆ, ತನ್ನ ವಿದ್ಯಾರ್ಥಿಗಳಿಗೆ ಉತ್ತಮವಾದ ವಿದ್ಯೆಯನ್ನು ಕೊಡಲೇಬೇಕು ಅಂತ. ತಂದೆ ತಾಯಿಗಳ ಕರ್ತವ್ಯ ಮಕ್ಕಳನ್ನು ಸಂರಕ್ಷಣೆ ಮಾಡಬೇಕು. ಮಕ್ಕಳ ಕರ್ತವ್ಯ ತಂದೆ ತಾಯಿಗಳ ಯೋಗಕ್ಷೇಮ ನೋಡಿಕೊಳ್ಬೇಕು. ಇವುಗಳನ್ನ ತಪ್ಪದೇ ಮಾಡಿ ಆ ನಂತರ ನನ್ನಿಂದ ಏನು ಪಡೆದಿದ್ದೀರಿ ಅದನ್ನು ನೆನೆಸಿ ಸಾಕು. ನಿಮ್ಮಿಂದ ನಾನೇನು ಬಯಸೋದಿಲ್ಲ, ನೀವು ನನಗೇನು ಕೊಡ್ಲಿಕ್ಕೆ ಆಗೋದಿಲ್ಲ. ಆದರೆ ನನ್ನ ಬಗ್ಗೆ ಪರಮಾತ್ಮ ಎಷ್ಟು ಕೊಟ್ಟಿದ್ದಾನೆ ಅಂತೇಳಿ ದಿನಕ್ಕೆ ಒಂದಸಲಾದ್ರೂ ನೆನೆಸಿ. ಯಾಕೆ? ಕೃತಜ್ಞತೆ ಇದು ಮನುಷ್ಯತ್ವದ ಲಕ್ಷಣ. ಕೃತಜ್ಞತೆ ಇದು ಪ್ರಾಣಿಗಳಲ್ಲ, ಅತಿ ಕೆಟ್ಟ ಪ್ರಾಣಿಗಳ ಲಕ್ಷಣ. ಯಾಕಂದ್ರೆ ಪ್ರಾಣಿಗಳು ಕೃತಜ್ಞರಾಗಿರ್ತಾರೆ. ಪ್ರಾಣಿಗಳು ತಮ್ಮನ್ನು ಪರಿಪಾಲನೆ ಮಾಡುವ ಯಜಮಾನನ ಯೋಗಕ್ಷೇಮ ನೋಡಿಕೊಳ್ತಾರೆ. ಆದರೆ ನಾವೇ ಮನುಷ್ಯರು ಸ್ವಾರ್ಥಿಗಳಾಗಿ ನಾವು ನಮ್ಮ ತಂದೆ ತಾಯಿಗಳನ್ನ, ಬಂಧು ಬಾಂಧವರನ್ನ, ನಮ್ಮ ಊರನ್ನ, ನಮ್ಮ ದೇಶವನ್ನ ನಾವು
ತಿರಸ್ಕರಿಸ್ತೇವೆ, ನಮ್ಮ ಕರ್ತವ್ಯ ನಿರ್ವಹಿಸೋದಿಲ್ಲ. ಕರ್ತವ್ಯ ನಿರ್ವಹಿಸುತ್ತಾ ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದೇ ಭಕ್ತಿ ಅಂದರೆ ಪ್ರೀತಿ, ಮತ್ತೇನಿಲ್ಲ. ಪ್ರೀತಿ ಲಕ್ಷಣ ಏನು? ದೇವರನ್ನು ಪ್ರೀತಿಸುವುದಂದ್ರೆ ಏನಂತ? ನಮ್ಮ ಪ್ರೀತಿ ಇರೋರನ್ನು ಯಾವಾಗಲೂ ನೆನೆಸ್ತೇವೆ ನಾವು, ಹಾಗೆ ಪರಮಾತ್ಮನನ್ನು ನೆನೆಸ್ತೇವೆ. ನನಗೆ ಬಹಳ ಆನಂದವಾದದ್ದು ಏನು ಅಂತ ಹೇಳಿದ್ರೆ, ಇಲ್ಲಿ 70-80 ವರ್ಷ ಆದ ತಾಯಂದರು ಬಂದಿದ್ದೀರಿ, ಉತ್ಸಾಹದಿಂದ ಒಂದು ಮಾತಾಡಿದ್ದೀರಿ. ಉತ್ಸಾಹದಿಂದ ಬಂದು ಅತ್ಯಂತ ಮನಪೂರ್ವಕವಾಗಿ, ನಮಗೆ ಗೊತ್ತಿದೆ ನೀವೆಲ್ಲ ಒಂದು 5-6 ತಾಸಿನಿಂದ ಇಲ್ಲಿ ಕೂತ್ಕೊಂಡಿದ್ದೀರಲ್ಲ, ಮನೆಯಲ್ಲಿ ಮಕ್ಕಳು ಗಂಡ ದಾರಿ ಕಾಯ್ತಾ ಇದ್ದಾರೆ, ಹೋಗಿ ನಾವು ಮಾಡ್ಬೇಕು, ಕೆಲಸ ನೋಡ್ಕೊಳ್ಬೇಕು, ಅಷ್ಟೆಲ್ಲ ಜವಾಬ್ದಾರಿ ಇದ್ದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದರಲ್ಲಿ ಏನು ಒಂದು ಇಚ್ಛೆಯನ್ನು ತೋರಿಸಿದ್ದೀರಿ, ನಿಜವಾಗ್ಲೂ ನನಗೆ ಬಹಳ ಸಂತೋಷವಾಗಿದೆ. ಆದ್ದರಿಂದಾಗಿ ನಮ್ಮ ಶಾಸ್ತ್ರ ಹೇಳ್ತದೆ, ನಾವು ಭೋಗದ ಆಶೆಯನ್ನು ಬಿಡೋಣ. ಭೋಗದ ಆಸೆ ಬಿಡೋದು ಉಪವಾಸ ಬಿಡುವ ಶಾಸ್ತ್ರ ಹೇಳೋದಿಲ್ಲ. ಬಟ್ಟೆ ತುಂಬ ತಿನ್ನಿ, ದೇವರು ಕೊಟ್ಟರೆ ಮೈ ತುಂಬ ಬಟ್ಟೆ ಉಟ್ಟುಕೊಳ್ಳಿ, ದೇವರು ಕೊಟ್ಟರೆ ಸುಖವಾಗಿರಿ. ಆದರೆ ಅತಿ ಆಶೆಯನ್ನು ಮಾಡದೆ, ತಪ್ಪು ದಾರಿಯನ್ನು ಹಿಡಿಯದೆ, ಅನ್ಯಾಯದ ಮಾರ್ಗಕ್ಕೆ ಹೋಗದೆ, ಸುಳ್ಳು ಹೇಳದೆ, ಇನ್ನೊಬ್ಬರಿಗೆ ಮೋಸ ಮಾಡದೆ, ಉಪಜೀವನವನ್ನು ಮಾಡ್ತಾ ನನ್ನಲ್ಲಿ ಭಕ್ತಿಯನ್ನು, ನನ್ನನ್ನು ಪ್ರೀತಿಸಿ ನಾನು ನಿಮಗೆ ನಿಜವಾಗಿಯೂ ಒಳ್ಳೆ ದಾರಿಗೆ ಕರ್ಕೊಂಡು ಬರ್ತೇನೆ. ನಮ್ಮ ಪುಣ್ಯದಿಂದ, ನಮ್ಮ ಕರ್ತವ್ಯದಿಂದ, ನಮ್ಮ ಕ್ರಿಯಾಶಕ್ತಿಯಿಂದ ನಮಗೆ ಶ್ರೀಮಂತಿಕೆ ಬಂದಿರ್ತದೆ. ಆಗ ನಾವೇನು ಮಾಡ್ತೇವೆ? ಹಣ ಬಂದ ಕ್ಷಣಕ್ಕೆ ದೇವರನ್ನು ಮರಿತೇವೆ. ಆದರೆ ಪುರಂದರದಾಸರು ಹೇಳ್ತಾರೆ, ಬೇಡ, ನೆಚ್ಚದಿರಿ ಭಾಗ್ಯ ಯಾರಿಗೂ ಸ್ಥಿರವಲ್ಲ, ನಿಶ್ಚಯ ಎಚ್ಚರಿಕೆ. ಈಗೇನು ಶ್ರೀಮಂತಿಕೆ ಇದೆ, ಈಗೇನು ಅನುಕೂಲತೆ ಇದೆ, ಆದರೆ ಇದರಲ್ಲೇ ನಾವು ಮೈ ಮರೆತರೆ ಯಾವ ಕ್ಷಣಕ್ಕೆ ಹೇಗೆ ನೋಡ್ತದೆ ಗೊತ್ತಾಗೋದಿಲ್ಲ. ಇವತ್ತಿನ ಎಲೆಕ್ಷನ್ ರಿಸಲ್ಟ್ ಗೊತ್ತಿದೆ, ಏನಿದ್ದು ಏನಾಯಿತು ಅಂತ ಹೇಳ್ಕೊಂಡು ಅಂತೇಳಿ ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಆದ್ದರಿಂದಾಗಿ ಯಾವಾಗ ನಮಗೆ ಯಾವ ರೀತಿಯಿಂದ ಅನಾನುಕೂಲ ಆಗ್ತದೆ ಹೇಳಿ ಬರೋದಿಲ್ಲ, ಆಗ ನಮಗೆ ರಕ್ಷಣೆಗೆ ಬರ್ತಕ್ಕಂಥವನು ಭಗವಂತ ಮಾತು. ಆದರೆ ಈ ಒಳ್ಳೆ ಮಾತುಗಳನ್ನು ಪುರಂದರದಾಸರು ಹೇಳಬೇಕಾದರೆ, ನಾನು ಆರಂಭದಲ್ಲಿ ಹೇಳಿದಂತೆ ಅವರ ಹೆಂಡತಿ ಸರಸ್ವತಿ ಬಾಯಿದಕ್ಕೆ ಕಾರಣ. ಇದನ್ನ ಸ್ವತಃ ಅವ್ರ ಕಥೆ ನಿಮ್ಗೆ ಗೊತ್ತಿದೆ. ತ್ಯಾಗ ಮಾಡಿ ಹೋಗ ಬಿಡಿ ಅಂತ ನಾನು ಹೇಳಿದರೆ ನೀವನ್ಬೋದು ನಿಮಗೇನು 4 ಹಣ ಇಲ್ಲ, ಆದ್ರಿಂದ ಹೇಳ್ತೀರಿ, ಏನು ಹೇಳ್ಬೋದು ಅಂದ್ಕೊಂಡು. ಹಾಗೆಲ್ಲ ಒಬ್ಬ ವ್ಯಕ್ತಿ ಆಗಿನ ಕಾಲದಲ್ಲಿ 9 ಕೋಟಿ ಬಂಗಾರದ ನಾಣ್ಯಗಳಿಂದ ಯುಕ್ತರಾದ ಶ್ರೀಮಂತ ನವಕೋಟಿ ನಾರಾಯಣ. ಸಂದರ್ಭ ಬಂದಾಗ ಕೃಷ್ಣದೇವರಾಯನಿಗೆ, ವಿಜಯನಗರದ ರಾಜನಾದ ಕೃಷ್ಣದೇವರಾಯನಿಗೆ ಸಾಲ ಕೊಡುವ ವ್ಯಕ್ತಿ. ಅಂಥ ವ್ಯಕ್ತಿ ಒಂದು ವಿಶಿಷ್ಟ ಸಂದರ್ಭದಲ್ಲಿ ಇದರಿಂದ ಸುಖವಿಲ್ಲ, ಸುಖ ಇದೆ ಭಗವಂತನನ್ನು ಪಡೆಯುವುದರಲ್ಲಿ ಅಂದುಕೊಂಡು ಅಂತ ಹೇಳಿ ತನ್ನ ಹೆಂಡತಿಯಿಂದ ಕಲಿತುಕೊಂಡ. ಇವನನ್ನು ಪರೀಕ್ಷಿಸೋದಕ್ಕೋಸ್ಕರ ಭಗವಂತ ಒಬ್ಬ ಬ್ರಾಹ್ಮಣ ರೂಪದಿಂದ ಬಂದು ಉಪನಯನ ಕಣ ಕೊಡು ಅಂತಂದರೆ 6 ತಿಂಗಳು ಓಡಾಡಿಸಿ, ನಾಳೆ ಬಾ, ನಾಡಿದ್ದು ಬಾ ಅಂತ ಹೇಳ್ತಾ ಕೊನೆಗೆ ಸಬಕರು ನಾಣ್ಯವನ್ನು ಅವನ ಎದುರಿಗೆ ಹಾಕಿದಾಗ ಬಂದಿರ್ತಕ್ಕಂಥ ವ್ಯಕ್ತಿ ಭಗವಂತನೇ ಪರೀಕ್ಷೆ ಮಾಡಿ ಅವನು ಸೀದಾ ಪುರಂದರದಾಸರಂದ್ರೆ ನಾಯಕನ ಮನೆಗೆ ಹೋಗ್ತಾನೆ. ಅಲ್ಲಿ ಹೋಗಿ ಆ ಕಾಲದಲ್ಲಿ ಅವನು ಹೇಳ್ತಾನೆ, ನಿಮ್ಮ ಗಂಡ 6 ತಿಂಗಳು ಓಡಾಡಿಸಿ ನನಗೆ ಕೊಟ್ಟದ್ದು ಒಂದು ಸವಕಲು ನಾಣ್ಯ, ಮಗನ ಕೊನೆಯನ್ನು ಹೇಗೆ ಮಾಡಬೇಕು? ಆಗ ಕೊನೆಗೆ ವಿಚಾರ ಮಾಡ್ತಾಳೆ, ನನ್ನ ಮನೆಯ ಹಣ ಕೊಟ್ಟು ನನ್ನ ಗಂಡನಿಗೆ ಸಿಟ್ಟು ಬರ್ತದೆ. ಕೊನೆಗೆ ತನ್ನ ತವರು ಮನೆಯಿಂದ ಬರುವಾಗಲೇ ತಂದ ತನ್ನ ಮೂಗುತಿಯನ್ನ ಆ ಬ್ರಾಹ್ಮಣನಿಗೆ ಕೊಡ್ತಾನೆ. ಆಗ ಬಂದ ಭಗವಂತ ಆ ಮೂಗುತಿಯನ್ನು ಈ ಸೀನಪ್ಪ ನಾಯಕನ ಹತ್ರವೇ ತೆಗೆದುಕೊಂಡು, ಈ ಮೂಗುತಿ ತೆಗೆದುಕೊಳ್ಳಿ, ಬೆಲೆ ಎಷ್ಟಾಗ್ತದೆ ಅಷ್ಟು ನನಗೆ ಸಾಲ ಕೊಡಿ ಅಂತ ಹೇಳ್ತಾನೆ. ಮೂಗುತಿ ನೋಡಿ ಗುರುತಿಸ್ತಾನೆ, ಇದು ನನ್ನ ಹೆಂಡತಿ ಮೂಗುತಿ, ವಜ್ರದ ಮೂಗುತಿ, ಇವನ ಹತ್ರ ಹೇಗೆ ಬಂತು ಅಂತ ಹೇಳಿ ತಾನು ಡಬ್ಬದಲ್ಲಿ ಹಾಕಿಟ್ಟು ಮೇಲೆ ಟ್ರೆಜರಿ ಹಾಕಿ ಕೀಲಿ ಹಾಕಿ
ಇಲ್ಲೇ ಕೂತ್ಕೊಳ್ಳಿ, ನಾನು ಈಗ ಬರ್ತೇನೆ ಅಂತ ಹೇಳ್ಕೊಂಡು ಮನೆಗೆ ಬರ್ತಾನೆ. ಮನೆಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಗ ನೋಡ್ತಾನೆ ಹೆಂಡತಿಯ ಮುಗಿ ಮೇಲೆ ಮೂಗುತಿ ಇಲ್ಲ. ಏಕೆ ಏನಾಯ್ತು ಅಂತ ಕೇಳ್ತಾರೆ. ಇಲ್ಲ, ಎರೆದುಕೊಳ್ಳಬೇಕಾಗಿತ್ತು, ಇವತ್ತು ಎಣ್ಣೆ ಹಾಕೊಂಡು ಎರೆದುಕೊಳ್ಳುವಾಗ ತೆಗೆದಿಟ್ಟಿದ್ದೇನೆ. ಹಾಗೆ ತಂದು ತೋರಿಸು. ಅವಳಿಗೆ ತನ್ನ ಗಂಡನ ದುಪ್ಪಣತನದ ಜೊತೆಗೆ ಇರುವ ಕ್ರೂರತೆಯೂ ಗೊತ್ತಿತ್ತು. ಕೊನೆಗೆ ಏನ್ ಮಾಡ್ತಾಳೆ, ನಾನು ಯಾರಾದ್ರೂ ಬ್ರಾಹ್ಮಣ ಕೊಟ್ಟಿದ್ದೇನೆ ಅಂತಂದ್ರೆ ಹೋಗಿ ಆ ಬ್ರಾಹ್ಮಣನಿಗೆ ಒಂದು ಶಿಕ್ಷೆ ಕೊಡ್ತಾನೆ, ಬೇಡ ಅಂತ ಹೇಳ್ಕೊಂಡು ಅಂತ ಹೇಳಿ, ಬೇಡ ನನ್ನ ಗಂಡನಿಂದ ನಾನು ಪೀಡಿತಳಾಗಿ ಸಾಯೋ ಬದಲಾಗಿ ನಾನಾಗಿ ಆತ್ಮಹತ್ಯೆ ಮಾಡಿಕೊಂಡ್ರೆ ಹೇಗೆ ಅಂತ ಹೇಳಿ ವಿಷವನ್ನು ತೆಗೆದುಕೊಳ್ಳಬೇಕು ಅಂತ ಹೇಳಿ ಬಟ್ಟಲು ಎತ್ತುಕೊಂಡಾಗ ತಟ್ಟನೆ ಅದರಲ್ಲಿ ಪರಮಾತ್ಮ ಮೂಗುತಿಯನ್ನು ಹಾಕ್ತಾನೆ. ಶಬ್ದವಾಗ್ತದೆ, ನೋಡ್ತಾಳೆ, ಮೂಗುತಿ ತಂದು ಕೊಡ್ತಾಳೆ ಗಂಡನಿಗೆ. ಅವನು ಓಡ್ತಾ ಅಂಗಡಿಗೆ ಬರ್ತಾನೆ, ಆದರೆ ಕಾಣಿಸೋದಿಲ್ಲ. ಮನೆಗೆ ಬಂದು ನಿಜ ಹೇಳುವಂತಿಕೊಂಡು ಅಂತಂದಾಗ, ನಡೆದ ಘಟನೆ ಹೇಳಿದಾಗ ಅವನಿಗೆ ಅನ್ನಿಸ್ತದೆ, ಇವತ್ತೆಲ್ಲ ನಾಳೆ ಹೊರಟು ಹೋಗುವ ಹಣದ ಹಿಂದೆ ನನ್ನ ಜೀವನದ ಹೆಚ್ಚಿನ ಭಾಗ ನಾನು ಹಾಳು ಮಾಡಿದೆ. ಆ ಜನ್ಮ ಕೊಟ್ಟ ಎಲ್ಲ ಅನುಕೂಲ ಕೊಟ್ಟ ಆ ಪರಮಾತ್ಮನನ್ನೇ ನಾನು ನೆನೆಸೋದು ಬಿಟ್ಟೆನಲ್ಲ ಅಂತ ಹೇಳ್ಕೊಂಡು ಅಂತ ಹೇಳಿ ಮನೆಯ ಮೇಲೆ ತುಳಸಿ ದಳ ಇಟ್ಟು ಕೃಷ್ಣಾರ್ಪಣ ಅಂತ ಹೇಳಿ ಆಗ ವ್ಯಾಸರಾಯರ ಕಡೆ ಹೊರಡ್ತಾರೆ. ಹೊರಡುವಾಗ ಅವ್ರು ಹೇಳ್ತಾರೆ, ನನ್ನ ಈ ಭಕ್ತಿ ಮಾರ್ಗಕ್ಕೆ ತಂದವಳು ನನ್ನ ಹೆಂಡತಿ ಸಂತತಿ ಸಾವಿರವಾಗಲಿ ಅಂತ ಹೇಳಿ ಆ ಒಂದು ಪದ್ಯ ಹೇಳಿ ನಾನು ನನ್ನ 4 ಮಾತುಗಳನ್ನು ನಾನು ತೋರಿಸ್ತೇನೆ. ಆದದ್ದೆಲ್ಲ ಒಳಿತೇ ಆಯಿತು. ನಾನು ಎಲ್ಲ ಸಂಪತ್ತಿ ಬಿಟ್ಟು ವ್ಯಾಸರಾಯರ ದಾರಿಯಲ್ಲಿ ಹಿಡಿದಿದ್ದೇನೆ. ಶ್ರೀಧರನ ಸೇವೆಯ ಮಾಡಲು ಆದದ್ದೆಲ್ಲ ಒಳಿತೇ ಆಯಿತು. ನನಗೆ ಹಣ ಹೋಯಿತು, ಸಂಪತ್ತಿ ಹೋಯಿತು, ದುಃಖ ಇಲ್ಲ. ದೇವರ ಸೇವೆಯ ಅವಕಾಶ ಸಿಗ್ತಲ್ಲ, ಅದರಿಂದಾಗಿ ನನಗೆ ನಿಜವಾಗಿಯೂ ಆನಂದವಾಗಿದೆ. ಸಾಧನ ಸಂಪತ್ತಾಯಿತು. ಈ ತ್ಯಾಗ ಭಗವಂತ ಒಂದು ಸಾಧನದ ಸಂದರ್ಭವಾಯಿತಲ್ಲ, ಬಹಳ ಸಂತೋಷ. ದಂಡಿಗೆ ಬೆತ್ತ ಹಿಡಿಯುವುದಕ್ಕೆ ಮಂಡೆ ತಗ್ಗಿಸಿ ನಾಚುತ್ತಲಿದೆ. ಸೇವೆ ಮಾಡಬೇಕಾಗಿದ್ದರೆ ಬ್ರಹ್ಮಚಾರಿಗಳು, ಸನ್ಯಾಸಿಗಳು ಒಂದು ದಂಡ ಹಿಡಿದುಕೊಂಡು ಭಗವಂತನಿಗೆ ಪ್ರದಕ್ಷಿಣೆ ಮಾಡ್ತಾರೆ. ಆ ನಂತರ ಮತ್ತೆ ಪುನಃ ದೇವರ ಸೇವೆಗೋಸ್ಕರ ಇರತಕ್ಕಂಥ ವಸ್ತುಗಳು, ಅವುಗಳನ್ನು ನಾನು ಹೇಳಿಗಳಿಗೆ ನಾಚ್ತಾ ಇದ್ದೆ. ಇಷ್ಟಂತ ಶ್ರೀಮಂತ ನಾನೇ ದೇವ್ರ ಪೂಜೆ ಮಾಡಲಿ ಅಂತ. ಆದರೆ ಹೆಂಡತಿ ಸಂತತಿ ಸಾವಿರವಾಗಲಿ, ದಂಡೆಗೆ ಬೆತ್ತ ಹಿಡಿಸಿದಳ ಈಗ ನನ್ನ ಹೆಂಡತಿ ಉಪಲಕ್ಷಣತೆಯ ಜಗತ್ತಿನಲ್ಲಿರುವ ಎಲ್ಲ ಮಾತೆಯರ ಸಂತತಿ ಇನ್ನೂ ಹೆಚ್ಚಾಗಿ ಬೆಳೆಯಲಿ. ಯಾವ ಮಾತೆಯರಿಂದ ಧರ್ಮ, ಸಂಸ್ಕೃತಿ, ಭಕ್ತಿ ಎಲ್ಲ ಉಳಿತದೆ ಅಂಥವರಿಗೆ ನನ್ನ ಕೃತಜ್ಞತೆ ಅಂತ ತಿಳ್ಕೊಂಡು ಅಂತ ಹೇಳಿ ಪುರಂದರದಾಸ ಹೇಳ್ತಾ ಇದ್ದಾರೆ. ಗೋಪಾಳ ಭಟ್ಟ ಹಿಡಿಯುವುದಕ್ಕೆ, ಶಿಕ್ಷಾ ಪಾತ್ರ ಹಿಡಿಯುವುದಕ್ಕೋಸ್ಕರ ನಾನು ಶ್ರೀಮಂತ ರಾಜ ಅಂತ ತಿಳ್ಕೊಂಡು ಅಂತ ಹೇಳಿ ನಾನು ನಾಚ್ತಾ ಇದ್ದೆ. ಆ ಪತ್ನಿಯು ತಾ ಪ್ರೀತಿಯಿಂದಲೇ ಗೋಪಾಳ ಭಟ್ಟ ಹಿಡಿಸಿದಳ ಈಗ. ನನ್ನ ಸಂಪತ್ತು ಕಳೆದಳು, ತನ್ನೆಲ್ಲ ಹೋದಂತೆ ಮಾಡಿದಳು. ಆ ಹೆಂಡತಿಯ ಪ್ರೀತಿಯೇ ಇವತ್ತು ನನಗೆ ಈ ಭಿಕ್ಷಾಪಾತ್ರೆ ಅಂದರೆ ಪರಮಾತ್ಮನನ್ನು ಈ ವೈರಾಗ್ಯ ಬರುವಂತೆ ಮಾಡಿದ್ದಾಳೆ. ತುಳಸಿ ಮಾಲೆ ಹಾಕಿಕೊಳ್ಳೋದಕ್ಕೋಸ್ಕರ ನಾನು ನಾಚ್ತಾ ಇದ್ದೆ. ಆದರೆ ಈ ಜಲಜಾಕ್ಷಿಯು ನನ್ನ ಪತ್ನಿ ನನಗೆ ಈ ತುಳಸಿ ಮಾಲೆ ಭಕ್ತನಾಗುವಂತೆ ಮಾಡಿದ್ದಾಳೆ. ಇಂತಹ ಪುರಂದರ ವಿಠಲನ ಭಕ್ತನನ್ನ ಮಾಡಿದ ನನ್ನ ಹೆಂಡತಿಗೆ ಕೃತಜ್ಞತೆ ಅಂತ ಹೇಳ್ಕೊಂಡು ಅಂತ ಹೇಳಿ ಸಂಗೀತ ಪಿತಾಮಹನಾಗಿರ್ತಕ್ಕಂತಹ ಪುರಂದರದಾಸರು ತಮ್ಮ ಹೆಂಡತಿಯನ್ನು ಈ ರೀತಿಯಾಗಿ ನೆನೆಸಿದ್ದಾರೆ. ಅಂದರೆ ಹೆಣ್ಣು ಮಕ್ಕಳ ಜವಾಬ್ದಾರಿ, ತಾಯಂದಿರ ಜವಾಬ್ದಾರಿ ನಮ್ಮ ಧರ್ಮ ಉಳಿಸ್ಕೊಂಡು ಬರಬೇಕು. ಇದರ ಜೊತೆಗೆ ಎಲ್ಲರಿಗೂ ನನ್ನೊಂದು ಪ್ರಾರ್ಥನೆ, ಇಂದು ನಮ್ಮ ಮಕ್ಕಳು ಟಿವಿ, ಮೊಬೈಲ್ ಮತ್ತು ಆಧುನಿಕವಾದ ಆಕರ್ಷಣೆಗಳಿಗೆ ಹೋಗಿ ಪೂರ್ತಿಯಾಗಿ ದಾರಿ ತಪ್ತಾ ಇದ್ದಾರೆ. ನಾವಾಯಿತು, ನಮ್ಮ ಜನರೇಷನ್ ಮುಗೀತು, 2ನೇ ಜನರೇಷನ್ ಆಯಿತು. ಆದರೆ ಇವತ್ತಿನ ಯುವತಿಯರ ಜನರೇಷನ್ಗೋಸ್ಕರ ನಾವು ಏನಾದರೂ ಕೊಡಬೇಕಲ್ಲ. ಅದಕ್ಕೆ ನನ್ನ ಪ್ರಾರ್ಥನೆ ಇಷ್ಟೇ, ದಿನಾಲು 10 ನಿಮಿಷ ಸಾಯಂಕಾಲ ಎಲ್ಲರನ್ನೂ ಒಂದೇ ಕಡೆ ಕೂಡಿಸಿ ಒಂದು ಪದ್ಯ ಹೇಳಿ.
ಇಲ್ಲ ಒಂದು 5 ನಿಮಿಷ ರಾಮನಾಮ ಹೇಳಿ, ಒಂದು 10 ನಿಮಿಷ ಏನಾದರೂ ಯಾವುದಾದ್ರೂ ಪ್ರವಚನ ಕೇಳಿ, ಆದರೆ ಎಲ್ಲರೂ ಒಂದು ಕಡೆಯಲ್ಲಿ ಸೇರಬೇಕು. ನಿಮಗೆ ಹೇಳಿದ್ರೆ ಆಶ್ಚರ್ಯವಾಗ್ತದೆ. ಅಂಬಾನಿ ಹೆಸರು ನಿಮಗೆ ಗೊತ್ತಿದೆ, ಅತಿ ಶ್ರೀಮಂತ. ಆದ್ರೆ ಅವ್ರ ಮನೆಯಲ್ಲಿ ಇವತ್ತಿಗೂ ಒಂದು ನಿಯಮ ಇದೆ. ಯಾಕೆ ಒಂದ್ಸಲ ನಾನು ಈ ಕಾರ್ಯಕ್ರಮಕ್ಕೋಸ್ಕರ ನಾನು ಹೋಗಿದ್ದೆ, ಅದಕ್ಕೋಸ್ಕರ ಹೇಳ್ತೇನೆ. ಏನ್ ನಿಯಮ ಇದೆ ಅಂತಂದ್ರೆ, ರಾತ್ರಿ 9 ಗಂಟೆಗೆ ಎಲ್ಲಿದ್ದರೂ ಎಲ್ಲರೂ ಮನೆಗೆ ಬರಬೇಕು. ಮನೆಯಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು 12 ಜನ ಇದ್ದಾರೆ. ಎಲ್ಲರೂ ಬಂದು ತಮ್ಮ ಮೊಬೈಲ್ ಮನೆಯಲ್ಲಿರ್ತಕ್ಕಂಥ ಹಿರಿಯ ಹೆಣ್ಮಗಳ ಕೈಯಲ್ಲಿ ಕೊಡಬೇಕು. ಅರ್ಧ ಗಂಟೆ ಯಾರು ಮೊಬೈಲ್ ಹಿಡಿಯುವಂತಿಲ್ಲ. ಎಲ್ಲರೂ ಒಂದೇ ಕಡೆಗೆ ಸೇರಿ ದೇವರ ಪ್ರಾರ್ಥನೆ ಮಾಡಬೇಕು. ಒಂದು ಚೆನ್ನಾಗಿ ಒಳ್ಳೆ ದೇವರ ಮನೆ ಇದೆ, ಒಂದು ದೊಡ್ಡ ರೂಮನ್ನ ದೇವರ ಮನೆಯನ್ನಾಗಿ ಮಾಡಿದ್ದಾರೆ. ಅರ್ಧ ಗಂಟೆ ಭಜನೆ, ಅರ್ಧ ಗಂಟೆ ಏನಾದರೂ ಯಾವುದಾದ್ರೂ ಪ್ರವಚನ ಕೇಳ್ತಕ್ಕಂಥ ಕಾರ್ಯಕ್ರಮ. ಅದಾದ ನಂತರ ಎಲ್ಲರೂ ಕೂಡಿ ಊಟ ಮಾಡಬೇಕು. ಆ ನಂತರ ನೀವು ಮೊಬೈಲ್ ತೆಗೆದುಕೊಂಡು ಇರಬೇಕಾಗುತ್ತೆ. ಇವತ್ತಿಗೂ ಅವರ ಮನೆಯಲ್ಲಿ ಈ ನಿಯಮ ಇದೆ. ಹಾಗೆ ನಮ್ಮ ಮನೆಯಲ್ಲಿಯೂ ಕೂಡ ಒಂದೇ 5 ನಿಮಿಷ, ಮೊದಲು 5 ನಿಮಿಷದಿಂದ ಪ್ರಾರಂಭ ಮಾಡಿ, 10 ನಿಮಿಷದಿಂದ ಪ್ರಾರಂಭ ಮಾಡಿ, 15 ನಿಮಿಷ ನಾವು ಮಕ್ಕಳಿಗೆ ಕಲಿಸದೇ ಇದ್ದರೆ ನಮ್ಮ ಕರ್ತವ್ಯ ಏನಾಗ್ತಾ ಇದೆ? ನಾವು ಭಕ್ತರಾದೀವಿ, ಆದರೆ ನಮ್ಮ ಮಕ್ಕಳು, ನಮ್ಮ ಮುಂದಿನವರ ಮಕ್ಕಳು, ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂತಹ ಈ ಒಂದು ವಿಶಿಷ್ಟತೆಯನ್ನು ನಾವು ಮುಂದುವರಿಯುವಂತೆ ಮಾಡೋಣ. ಈ ಸಾಮರ್ಥ್ಯ ಹೆಣ್ಣು ಮಕ್ಕಳಿಗೆ ಮಾತ್ರ ಇದೆ. ಆದ್ದರಿಂದಾಗಿ ಇವತ್ತು ಮಹಿಳಾ ಮಂಡಲದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಾನು ನನ್ನ ಧನ್ಯ ಅಂತ ತಿಳಿದುಕೊಂಡಿದ್ದೇನೆ. ನಿಮ್ಮೆಲ್ಲರಿಗೂ ದೇವರು ಆಯುಷ್ಯ, ಜ್ಞಾನ, ಭಕ್ತಿ, ವೈರಾಗ್ಯಗಳನ್ನು ಕೊಡಲಿ, ನಿಮ್ಮೆಲ್ಲರಿಗೂ ಸುಖವನ್ನು ಕೊಡಲಿ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ನಾನು ಭಗವಂತನ ಚರಣಾರವಿಂದ ಸಮರ್ಪಣೆ ಮಾಡ್ತೇನೆ. ಕೃಷ್ಣ.